ಅಪ್ಪ ಅಪ್ಪ ಏನು ಮಾಡ್ತಿದ್ದೀರಪ್ಪ? ಹೇಳ ಮಗಳೇ, ಏನಿಲ್ಲ. ಏನು ಬಂದಿದ್ದು? ಅಪ್ಪ ನಾನೊಂದೇನೋ ಕೇಳ್ತೀನಿ, ಹೇಳ್ತೀರಾ? ಕೇಳು ಮಗಳೇ, ಹೇಳ್ತೀನಿ. ಅಪ್ಪ, ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು? ನನಗೆ ತಿಳಿದಿರುವಷ್ಟು ಹೇಳ್ತೀನಿ, ಬಾ ಮಗಳೇ ಕೇಳು. ಸರಿ ಹೇಳಿ ಅಪ್ಪ. ಒಂದು ದಿನ ಆದಿಯಲ್ಲಿ ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದನು. ದೇವರು ಕತ್ತಲೆಯ ಮೇಲೆ ಸಂಚರಿಸಿದನು ಹಾಗೂ ಬೆಳಕಾಗಲಿ ಅಂದನು. ಆತನು ಆ ಬೆಳಕನ್ನು ಹಗಲು ಎಂದು ಕರೆದನು. ಮೊದಲ ದಿನ ಮುಗಿಯಿತು. ನಂತರ ಅಪ್ಪ? ಮೊದಲನೇ ದಿನ ದೇವರು ಆಕಾಶ ಮತ್ತು ಭೂಮಿಯನ್ನು ಉಂಟು ಮಾಡಿದನು. ನಂತರ ಎರಡನೇ ದಿನ ಕೆಳಗಿನ ನೀರಿನ ಮೇಲಿನ ನೀರಿನಿಂದ ಬೇರೆ ಮಾಡಲು ಗುಮ್ಮಟವನ್ನು ನಿರ್ಮಿಸಿದನು. ಆತನು ಅದನ್ನು ಆಕಾಶ ಎಂದು ಕರೆದನು. ಎರಡು ದಿನ ಹೀಗೆ ಮೊದಲ ದಿನ, ಮೊದಲನೇ ದಿನ ಭೂಮಿಯ ಆಕಾಶವನ್ನು, ಎರಡನೇ ದಿನ ನೀರು ಮತ್ತು ಆಕಾಶವನ್ನು ಬೇರ್ಪಡಿಸಿದನು. ನಂತರ ಅಪ್ಪ? ನಂತರ ದೇವರು ನೀರನ್ನು ಒಟ್ಟಾಗಿ ಒಂದೆಡೆ ಸೇರಿಸಿದನು. ಆಗ ಒಣ ನೆಲವು ಕಾಣಿಸಿಕೊಂಡಿತು. ಅನಂತರ ಆ ನೆಲವನ್ನು ಭೂಮಿ ಎಂದು ಕರೆದನು. ನಂತರ ಆತನು ಹುಲ್ಲನ್ನು, ಬೀಜಗಳನ್ನು ಹಾಗೂ ಮರಗಳನ್ನು ಉಂಟು ಮಾಡಿದನು. ದಿನ 3 ಹೀಗೆ ಮುಗಿಯಿತು. ನಂತರ ಅಪ್ಪ? ನಂತರ ಮಗಳೇ, ದೇವರು ಆಕಾಶದಲ್ಲಿ ಬೆಳಕನ್ನು ಉಂಟು ಮಾಡಿದನು. ಆತನು ಹಗಲಿಗೋಸ್ಕರ ಸೂರ್ಯನನ್ನು, ರಾತ್ರಿಗೋಸ್ಕರ ಚಂದ್ರ ಹಾಗೂ ನಕ್ಷತ್ರಗಳನ್ನು ಉಂಟು ಮಾಡಿದನು. ಮತ್ತೆ ಮುಂದೆ ಏನಾಯ್ತಪ್ಪ? ಮುಂದೆ ಮಗಳು, ದೇವರು ನೀರಿನಲ್ಲಿ ಈಜುವ ಮೀನುಗಳನ್ನು ಹಾಗೂ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಉಂಟು ಮಾಡಿದನು. ನೀವು ಸಂತಾನವನ್ನು ಪಡೆಯಿರಿ. ಆತನು ಅವುಗಳಿಗೆ ಹೇಳಿದನು, ಹಾರಾಡುತ್ತಾ ಆಡುತ್ತಾ ಎಂದು ಅವುಗಳನ್ನು ಆಶೀರ್ವದಿಸಿದನು. ಹೀಗೆ 5 ದಿನ ಮುಗಿಯಿತು. ಮುಂದೇನಾಯ್ತಪ್ಪ? ಮುಂದೆ ಮಗಳೇ, ಮುಂದೆ ದೇವರು ಪ್ರಾಣಿಗಳನ್ನು ಉಂಟು ಮಾಡಿದನು. ಆತನು ಸಾಕು ಪ್ರಾಣಿಗಳನ್ನು, ಕಾಡು ಪ್ರಾಣಿಗಳನ್ನು ಹಾಗೂ ನೆಲದ ಮೇಲೆ ಹರಿದಾಡುವ ಪ್ರಾಣಿಗಳನ್ನು ಉಂಟು ಮಾಡಿದನು. ಇನ್ನೂ ಒಂದು ಸಂಗತಿ ಮಾಡಿದನು. ದೇವರು ಹೇಳಿದನು, ಎಲ್ಲಕ್ಕಿಂತ ವಿಶೇಷವಾದ ಒಂದು ಸಂಗತಿ ಇದೆ ಎಂದು. ಅದೇನಪ್ಪ ಅದು ವಿಶೇಷ ಸಂಗತಿ? ಆ ವಿಶೇಷ ಸಂಗತಿ ಏನೆಂದರೆ, ಹೀಗೆ ದೇವರು ತನ್ನ ಸ್ವರೂಪದಲ್ಲಿ ಸ್ತ್ರೀ ಪುರುಷರನ್ನು ಉಂಟು ಮಾಡಿದನು. ಅವರು ಬಹು ಸಂತಾನವುಳ್ಳವರಾಗಿದ್ದಾರೆ ಎಂದು ಆಶೀರ್ವದಿಸಿದನು. ಈ ಜಗತ್ತಿನ ಮೇಲೆ ದೊರೆತನ ಮಾಡಿರಿ. ಜಲಚರಗಳನ್ನು, ಪಕ್ಷಿಗಳನ್ನು ಹಾಗೂ ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸಿರಿ ಎಂದನು. ಹೀಗೆ 6 ದಿನ ಕಳೆದು ಹೋಯಿತು. ನಂತರ ಅಪ್ಪ? ನಂತರ ದೇವರು ತಾನು ಮಾಡಿದ ಪ್ರತಿಯೊಂದನ್ನು ನೋಡಿದನು. ಇದು ತುಂಬಾ ಒಳ್ಳೆಯದಾಗಿದೆ ಎಂದು ಹೇಳಿದನು. ಆತನು 7ನೇ ದಿನದಲ್ಲಿ ವಿಶ್ರಾಂತಿ ಪಡೆದನು ಹಾಗೂ ಆ ದಿನವನ್ನು ವಿಶೇಷ ದಿನವನ್ನಾಗಿ ಮಾಡಿ, ಹೀಗೆ 7 ದಿನದಲ್ಲಿ ಈ ಸೃಷ್ಟಿಯನ್ನೇ ಸೃಷ್ಟಿಸಿಬಿಟ್ಟನು ಆ ಪರಮಾತ್ಮನು. ತುಂಬಾ ಚೆನ್ನಾಗಿ ಹೇಳಿದ್ದೀರಿ ಅಪ್ಪ, ತುಂಬಾ ಥ್ಯಾಂಕ್ಸ್.